ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ ಪ್ರವಾಸಕ್ಕೆ ಅಂತ ಬಂದಿದ್ದಂತಹ ಬಾಲಕಿಯೊಬ್ಬಳು ನಿಗೂಢವಾಗಿ ನಾಪತ್ತೆಯಾಗಿದ್ರು. ಕೇರಳ ಮೂಲದ 15 ವರ್ಷದ ಬಾಲಕಿ ಶ್ರೀನಂದ ನಾಪತ್ತೆಯಾಗಿದ್ದಂತಹ ಯುವತಿ ಇವತ್ತು ಆಕೆಯ ಮೃತದೇಹ ಪತ್ತೆಯಾಗಿದೆ. ಈ ಮೂಲಕ ಈ ಹುಡುಕಾಟ ಕಾರ್ಯಾಚರಣೆ ದುರಂತ ಅಂತ್ಯ ಕಂಡಿದೆ ಅಂತಾನೆ ಹೇಳ್ಬೋದು. ಕಳೆದ 3 ದಿನಗಳಿಂದ ಆತಂಕದಲ್ಲಿದ್ದಂತಹ ಕುಟುಂಬಸ್ಥರಿಗೆ ಈ ಸುದ್ದಿ ಅತೀವವಾದಂತಹ ಒಂದು ಆಘಾತವನ್ನ ಉಂಟು ಮಾಡಿದೆ. ಬಾಲಕಿ ಶ್ರೀನಂದ ತನ್ನ ಕುಟುಂಬ ಮತ್ತು ಸುಮಾರು 40 ಜನರ ತಂಡದೊಂದಿಗೆ ಕೇರಳದ ಪಾಲಕ್ಕಾಡ್ನಿಂದ ಚಿಕ್ಕಮಗಳೂರಿಗೆ ಅಂತ ಹೇಳಿ ಪ್ರವಾಸಕ್ಕೆ ಬಂದಿದ್ರು. ಏಪ್ರಿಲ್ 7ರ ಮಂಗಳವಾರ ಸಂಜೆ ಪ್ರಸಿದ್ಧ ಪ್ರವಾಸಿ ತಾಣವಾದ ಮಾಣಿಕ್ಯಧಾರ ಜಲಪಾತದ ಬಳಿ ಇರುವಾಗ ಇವರು ಹಠಾತ್ ಆಗಿ ನಾಪತ್ತೆಯಾಗಿದ್ರು. ಬಾಲಕಿ ಕಾಣೆಯಾದ ಕೂಡಲೇ ಆಕೆಯ ಪೋಷಕರು ಪೊಲೀಸರಿಗೆ ದೂರನ್ನ ನೀಡಿದ್ರು. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾಡಳಿತ ಕಳೆದ 3 ದಿನಗಳಿಂದ ಬೃಹತ್ ಶೋಧ ಕಾರ್ಯವನ್ನ ಕೂಡ ನಡೆಸಿತು. ಪೊಲೀಸ್ ಇಲಾಖೆ ಇರಬಹುದು, ಎಸ್ಡಿಆರ್ಎಫ್, ಅಗ್ನಿಶಾಮಕ ದಳ, ಅರಣ್ಯ ಇಲಾಖೆ ಮತ್ತು ನಕ್ಸಲ್ ನಿರೋಧಕ ಪಡೆ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ರು. ಕಡಿದಾದ ಬೆಟ್ಟದ ಪ್ರದೇಶ ಆಗಿದ್ದರಿಂದಾಗಿ ಅತ್ಯಾಧುನಿಕ ಥರ್ಮಲ್ ಡ್ರೋನ್ಗಳನ್ನ ಕೂಡ ಇಲ್ಲಿ ಬಳಸಲಾಗಿತ್ತು. ಕೊನೆಗೂ ಕೂಡ ಇವತ್ತು ಮಾಣಿಕ್ಯಧಾರ ಪ್ರದೇಶದ ಸಮೀಪ ಇರುವಂತಹ ಸುಮಾರು 2000 ಅಡಿ ಆಳದ ಕಡಿದಾದ ಒಂದು ಪರ್ವತದಲ್ಲಿ ಬಾಲಕಿಯ ಮೃತದೇಹವನ್ನ ಪತ್ತೆ ಮಾಡಲಾಗಿದೆ. ಅತ್ಯಂತ ಅಪಾಯಕಾರಿ ಸ್ಥಳದಲ್ಲಿ ಮೃತದೇಹ ಇದ್ದ ಕಾರಣ ಅದನ್ನ ಮೇಲಕ್ಕೆ ಎತ್ತೋದು ಕೂಡ ಸಾಕಷ್ಟು ಕಷ್ಟ ಆಯಿತು. ರಕ್ಷಣಾ ತಂಡಗಳು ಇಲ್ಲಿ ಹರಸಾಹಸ ಪಡಬೇಕಾದಂತಹ ಅನಿವಾರ್ಯತೆ ಕೂಡ ಉಂಟಾಯಿತು. ಬಾಲಕಿಯ ಆಕಸ್ಮಿಕವಾಗಿ ಕಾಲು ಜಾರಿ ಪ್ರಪಾತಕ್ಕೆ ಬಿದ್ದಿರಬಹುದು ಅಂತ ಹೇಳಿ ಇದೀಗ ಶಂಕಿಸಲಾಗ್ತಾ ಇದೆ. ಇನ್ನು ಘಟನಾ ಸ್ಥಳಕ್ಕೆ ಚಿಕ್ಕಮಗಳೂರು ಎಸ್ಪಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದ್ದು, ವರದಿ ಬಂದ ನಂತರ ಸಾವಿಗೆ ನಿಖರವಾದ ಕಾರಣ ತಿಳಿದು ಬರಲಿದೆ. ಬಾಲಕಿಯ ಕುಟುಂಬದ ಸದಸ್ಯರ ಆಕ್ರಂತರ ಇದೀಗ ಮುಗಿಲು ಮುಟ್ಟಿದ್ದು, ಪ್ರವಾಸಿ ತಾಣದಲ್ಲಿ ಸೂಕ್ತ ಸುರಕ್ಷತಾ ಕ್ರಮಗಳ ಬಗ್ಗೆ ಸಾರ್ವಜನಿಕರು ಇದೀಗ ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತವು ಪ್ರವಾಸಿ ತಾಣಗಳಲ್ಲಿ ಮತ್ತು ಟ್ರೆಕ್ಕಿಂಗ್ ಪ್ರದೇಶಗಳಲ್ಲಿ ಹೊಸ ಸುರಕ್ಷತಾ ನಿಯಮಗಳನ್ನು ಜಾರಿಗೆ ತರುವುದಕ್ಕೆ ನಿರ್ಧರಿಸಿದೆ. ಪ್ರವಾಸಿಗರು ಇಂತಹ ಕಡಿದಾದ ಬೆಟ್ಟದ ಪ್ರದೇಶಗಳಿಗೆ ಹೋಗುವಾಗ ಹೆಚ್ಚಿನ ಜಾಗರೂಕತೆಯನ್ನ ವಹಿಸಬೇಕು ಮತ್ತು ನಿಗದಿಪಡಿಸಿದ ಹಾದಿ ಬಿಟ್ಟು ಬೇರೆ ಹೋಗಬಾರದು ಅಂತ ಅಧಿಕಾರಿಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.